ಗೌರಿ ಶಕ್ಕಿ ಸ್ಟುಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ತೀರ್ಥರೂಪ ತಂದೆಯವರಿಗೆ ಈಗಾಗಲೇ ಪತ್ರಿಕಾ ಪ್ರದರ್ಶನ ನಡೆಯಿತು. ಸಿನಿಮಾ ನಾನಂತೂ ನೋಡಾಗಿದೆ. ಬಟ್ ಸಿನಿಮಾದಲ್ಲಿ ನಟನೆ ಮಾಡಿರುವ ಎಲ್ಲರ ಜೊತೆ ಮಾತಾಡಬೇಕು, ಯಾಕಂದರೆ ಈ ಸಿನಿಮಾ ಬಹಳಷ್ಟು ವಿಶೇಷವಾಗಿ ಗುರುತಿಸ್ಕೊಂಡಿದೆ. ಆ ವಿಶೇಷತೆಯ ಪ್ರಶ್ನೆಗಳನ್ನು ನಾನೀಗ ಅವರಿಗೆ ಕೇಳೋದಕ್ಕಿದ್ದೀನಿ. ಜೊತೆಗೆ ನಮ್ಮ ಜೊತೆಗೆ ತುಂಬ ಮುದ್ದಾಗಿ ಕ್ಯೂಟಾಗಿ ಕಂಡಿರುವಂಥ ಹೀರೋಯಿನ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್ ರಚನಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಂತೂ ಭಾವುಕರಾಗಿದ್ದೀನಿ, ನೀವು ಭಾವುಕರಾಗಿದ್ದೀರಿ ಅಂತ ನಿಮ್ಮ ಕಣ್ಗಳಲ್ಲಿ ಗೊತ್ತಾಗುತ್ತೆ. ತುಂಬಾ ಖುಷಿ ಇದೆ ನನಗೆ ಸಿನಿಮಾ ನೋಡಾದ್ಮೇಲೆ. ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಆದರೆ ನಿಮ್ಮ ರಿಯಾಕ್ಷನ್ನೇ ನಂಗೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಹೇಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ನೀವು ಏನು ಅನ್ಕೋತೀರಾ ಅಂತ ನೀವೇ ಹೇಳಬೇಕಷ್ಟೇ. ಇವಾಗ ಇಂಟರ್ವ್ಯೂ ಯಾರು ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಡೌಟ್ ಆಗಿಬಿಡುತ್ತೆ, ನಾನು ಮಾಡ್ತಿದ್ದೀನೋ ನೀವು ಮಾಡ್ತಿದ್ದೀರಾ ಅಂತ. ಬಟ್ ಈ ಪಾತ್ರ ಪ್ರಥಮ ಕತೆ ನೀವು ಕೇಳೋವಾಗ ಒಪ್ಕೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಜಗನ್ ಅವರು ಪ್ರೀವಿಯಸ್ ಸಿನಿಮಾ ನೋಡಿದ್ದೆ, ಅವರು ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಒಂದು ಸಿನಿಮಾ ಥ್ರೂ ಡೈರೆಕ್ಟರ್ ತೋರಿಸ್ಕೊಡ್ತಾರೆ ಅಂತ ನನ್ನದೊಂದು ಅಭಿಪ್ರಾಯ. ಸೊ ಇದು ಸ್ಟೋರಿ ಹೇಳಿದಾಗ ಕೂಡ ಅವರು ಇದು ಸ್ಟೋರಿ ಟೆಲ್ಲಿಂಗ್ ರೀತಿ ಕೂಡ ತುಂಬ ಚೆನ್ನಾಗಿದೆ. ಅವರು ಹೇಳೋದು ಡೈಲಾಗ್ಸ್ ಅಲ್ಲಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಸಿನಿಮಾ ಡೈಲಾಗ್ಸ್ ನೋಡಿರ್ಬೋದು. ಸೊ ಆವಾಗಲೇ ಹಿಡಿಸ್ಬಿಡ್ತು. ಸೊ ಇನ್ಸ್ಟೆಂಟ್ಲಿ ನನಗೆ ಇಲ್ಲ, ಈ ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ. ಸೊ ಎಸ್, ನಿಮ್ಮ ಚಾಯ್ಸ್ ಚೆನ್ನಾಗಿದೆ ಅನ್ನೋದು ಅನಿಸುತ್ತೆ. ಬಟ್ ಈ ಮೂವಿ ನೋಡುವಾಗ ನಮಗಂತೂ ತುಂಬಾ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಸೊ ಜನರಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಎಸ್, ಈಗ ತುಂಬ ರಿಯಾಕ್ಷನ್ಸ್ ಎಲ್ಲ ಕೇಳಿದ್ರಿ, ನೋಡಿದ್ರಿ, ಮೇ ಬಿ ಒಂದು 5 ಮಿನಿಟ್ ಗ್ಯಾಪಲ್ಲಿ. ಸೊ ಏನೆಲ್ಲ ರಿಯಾಕ್ಷನ್ ಈ ಗ್ಯಾಪಲ್ಲಿ ಸಿಕ್ತು ನಿಮಗೆ? ಇಲ್ಲಿ ಜಾಸ್ತಿ ಅವರೂ ಹೇಳ್ಕೊಳಕ್ಕಾಗಲ್ಲ ಅಲ್ವಾ, ಸಿನಿಮಾ ಇದು ರಿವ್ಯೂ ಬಗ್ಗೆ ಏನು ಈಗಲೇ ಹೇಳೋಕ್ಕಾಗಲ್ಲ ಅವರು. ಬಟ್ ಎಲ್ರಿಗೂ ಖುಷಿ ಇತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ, ಯಾಕಂದರೆ ಅವರೆಲ್ಲ ಎಲ್ಲರ ಜೊತೆ ನಗಾಡ್ಕೊಂಡು ಮಾತಾಡ್ಸ್ಕೊಂಡು ಹೋದರು. ಸೊ ಅದ್ರ ಬಗ್ಗೆ ನಾವಿನ್ನೇನು ಹೇಳೋಕ್ಕಾಗಲ್ಲ, ಅವ್ರು ಏನು ಹೇಳ್ತಾರೆ ಅಂತ ನಾವೇ ವೆಯ್ಟ್ ಮಾಡಿ ನೋಡಬೇಕಿದೆ. ಆ್ಯಂಡ್ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರಂತ ಐ ಥಿಂಕ್ ಇಟ್ಸ್ ಎ ನೈಸ್ ಇದು ಫೀಲ್ ಗುಡ್ ಸಿನಿಮಾ ಇರುವಂಥದ್ದು. ಆ್ಯಂಡ್ ಒಂದು ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ಐ ಥಿಂಕ್ ದೇ ವಿಲ್ ಲವ್ ಇಟ್. ಎಸ್, ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ, ಈಗ ನಾನು ಎಲ್ಲ ಮಾತಾಡೋಕ್ಕಾಗಲ್ಲ, ಬಟ್ ನಿಮ್ಮ ಕಾಸ್ಟ್ಯೂಮ್ ತುಂಬ ಫೇವ್ರೇಟ್ ಅನಿಸ್ತು. ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದಾದ್ರೆ, ಕಾಸ್ಟ್ಯೂಮ್ ನಂದು ದಿವ್ಯಾ ಅಂತ, ಅವ್ರ ಜೊತೆ ನಾನು ಪ್ರೀವಿಯಸ್ಲಿ ಸಿನಿಮಾ ಮಾಡಿದ್ದೆ, ಫೈರ್ಫ್ಲೈ ಸಿನಿಮಾ. ಅವರೇ ನನ್ನ ಈ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸಿರೋದು. ಸೊ ಐಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ಸಿನಿಮಾ ಅಲ್ಲಿ ಪ್ರತಿ ಸೀನಲ್ಲೂ ನನ್ನ ಕಾಸ್ಟ್ಯೂಮ್ ಸ್ವಲ್ಪ ಜಾಸ್ತಿನೇ ಹೈಲೈಟ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ದಿವ್ಯಾ ಫಾರ್ ದ್ಯಾಟ್. ಐ ಹ್ಯಾವ್ ಲವ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಆಫ್ ದ ಇದು ಸಿನಿಮಾ ಆಲ್ ಟುಗೆದರ್. ಎಸ್, ತುಂಬ ಕಡೆ ಜರ್ನಿ ಮಾಡಿದ್ರಿ. ಅದರಲ್ಲಿ ಜರ್ನಿ ನಾವು ಹೋದಂಗಿತ್ತು, ಪ್ರತಿಯೊಂದು ಕಡೆ ಪ್ರತಿಯೊಂದು ಪ್ಲೇಸನ್ನು ನಾವು ಎಕ್ಸ್ಪ್ಲೋರ್ ಮಾಡಿರೋ ಅನುಭವ ಇತ್ತು. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದರೆ? ಜರ್ನಿ ಬಂದಾಗ ನನಗೂ ತುಂಬ ಎಂಜಾಯ್ ಮಾಡಿದ್ದೆ. ಫುಲ್ ಕಂಪ್ಲೀಟ್ ಟ್ರಾವೆಲ್. ನಾವು ಒಂದು 3 months ಐ ಥಿಂಕ್ ಲಾಸ್ಟ್ ಇಯರ್ ನವೆಂಬರಿಂದ ಫೆಬ್ರವರಿವರೆಗೂ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ವಿ. ಆಲ್ ಓವರ್ ಇದು ಕೊಚ್ಚಿಯಿಂದ ಹಿಡಿದು ಗುವಾಹಟಿ, ಮೇಘಾಲಯ ಆ ಸೈಡ್ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಇಷ್ಟು ಫಸ್ಟ್ ಟೈಮ್ ನಾನು ಸಿನಿಮಾ ತಂಡದ ಜೊತೆ ಇದು ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ನೈಸ್ ಅಷ್ಟೇ. ಎಸ್, ತೀರ್ಥರೂಪ ತಂದೆಯವರಿಗೆ ಈ ಮೂವಿನ Jan 1ಗೆ ಬರ್ತಾ ಇದೆ, ಹೊಸ ವರ್ಷ ರಗಡಾಗಿ ಎಂಟ್ರಿ ಕೊಡೋದಕ್ಕಿದೆ. ಬಟ್ ತುಂಬ ಜರ್ನಿ ಮಾಡಿಸುವಂತಹ ಮೂವಿ ಇದು ಅಲ್ವಾ? ಸೊ ಈ ಜರ್ನಿಯಲ್ಲಿ ಎಲ್ಲರನ್ನ ಬನ್ನಿ ಅಂತ ನೀವು ಹೆಂಗೆ ವಿಭಿನ್ನವಾಗಿ ಕರಿತೀರಾ? ಸೊ ನಮ್ಮ ಸಿನಿಮಾ January 1 ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಇದು ನಮ್ಮ ಹೀರೋ ನಿಹಾರ್ ಅವರ ಫಸ್ಟ್ ಸಿನಿಮಾ, 1ನೇ ತಾರೀಕು ಬರ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಜಗನ್ ಅವರು ಹೊಂದಿಸಿ ಬರೆಯರಿ ಡಿರೆಕ್ಟರ್ ಮತ್ತು ಇದು ಈ ಸಿನಿಮಾನ ಮಾಡ್ತಾ ಇರೋದು. ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನಮ್ಮ ಅಭಿಪ್ರಾಯ. ನಾವು ತುಂಬ ನಂಬ್ತಾ ಇದ್ದೀವಿ, ಒಂದು ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಫಿಲ್ಮ್ ಕೊಟ್ಟಿದ್ದೀವಿ ಅಂತ. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ತಮಗೂ ಕೂಡ. ಅವ್ರನ್ನ ನೋಡಿದಾಗಲೇ ಗೊತ್ತಾಗುತ್ತೆ, ಅವರು ತುಂಬ ಮೂವಿ ಮುಗಿದ ತಕ್ಷಣ ಒಂದು 2 minutesಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದೇ ಮೂಡಲ್ಲಿದ್ದಾರೆ ಅವರು, ಸೇಮ್ ಮೂಡಲ್ಲೇ ಮಾತಾಡ್ತಿದ್ದಾರೆ ಕೂಡ. ಬಟ್ ಗೌರಿ ಶಕ್ಕಿ ಚಾನಲ್ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, January 1ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ಲತ್ತದ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡ್ರಿ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಮಕ್ಕಳು ಎಲ್ಲರೂ ಸೇರಿ ನೋಡೋ ಥರದ ಸಿನಿಮಾ ಮಾಡಿದ್ದೀವಿ. ಆಲ್ಮೋಸ್ಟ್ ಲಾಸ್ಟ್ 1.5 ವರ್ಷದಿಂದ ಶೂಟ್ ಮಾಡಿ ರಿಲೀಸ್ ಅಂತದಾಗ ಇಷ್ಟು ದಿನ ಇದ್ವಿ. ನಾಳೆಯಿಂದ ಸಿನಿಮಾ ರಿಲೀಸ್ ಆಗ್ಲತ್ತದ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹೌದು ಮ್ಯಾಮ್, ಅದೇ ಮ್ಯಾಮ್,
ಇಲ್ಲ, ಭಾಷೆ ಮೇಲೆ ಗೊತ್ತಾಗ್ಬಿಡ್ತದೆ ಮ್ಯಾಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ತಾರೆ. ನಮ್ಮ ಲಾಸ್ಟ್ ಸಿನಿಮಾನು ಮಾಡಿದಾಗ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಖುಷಿಪಟ್ಟಿದ್ರು. ಆ್ಯಂಡ್ ಈ ಸಿನಿಮಾನು ನೋಡ್ತಾರೆ ಅಂತ ಭಾವಿಸ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಪವನ್ ಕುಮಾರ್. ತೀರ್ಥರೂಪ ತಂದೆಯವರಿಗೆ ಚಿತ್ರ Jan 1, 2026 ರಿಲೀಸ್ ಆಗ್ತಾಯಿದೆ. ಹೊಸ ವರ್ಷ, ಹೊಸ ನಾಯಕ, ಅಂದರೆ ನಮ್ಮ ನಾಯಕ ಇಲ್ಲಿ ನಿಹಾರ್ ಮುಖೇಶ್ ಅವರು ಚಿತ್ರದಲ್ಲಿ ಮೂಡಿ ಬರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಎಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ ಇದರಲ್ಲಿ. ರಾಜೇಶ್ ನಟರಂಗ ಆಗಿರಲಿ, ಸಿತಾರ ಅವರಾಗಿರಲಿ, ರಚನಾ ಇಂದರ್ ಅವರಾಗಿರಲಿ. ದೇವ್ ಡನ್ ಆ್ಯನ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಜಾಬ್. ಇದು ಒಂದು ಟ್ರಾವೆಲ್ ರಿಲೇಟೆಡ್ ಮೂವಿ. ಒಂದು ಫ್ಯಾಮಿಲಿ ಅಂದರೆ ಏನು, ಅದರದ್ದು ವ್ಯಾಲ್ಯೂಸ್ ಏನು, ಅದರದ್ದೆಲ್ಲ ಜಗನ್ನವರು ಅರ್ಥಗರ್ಭಿತವಾಗಿ ಈ ಮೂವಿಲಿ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನಮ್ಮ ಮೂವಿನ ನೋಡಿ ನಮಗೆ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಎಸ್, ಜಾನ್ 1ಗೆ ತೀರ್ಥರೂಪ ತಂದೆಯವರಿಗೆ ಅನ್ನುವಂಥ ಸಿನಿಮಾ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಕೂಡ ನೋಡ್ಬೋದು. ನನಗಂತೂ ಇಷ್ಟ ಆಯ್ತಪ್ಪ, ನಿಮಗೂ ಇಷ್ಟ ಆಗ್ಬೋದು. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.